ತಿರುವನಂತಪುರದ ಸಮೀಪದಲ್ಲಿನ ತುಂಬ ಎಂಬಲ್ಲಿದ್ದ ಸೌಂಡಿಂಗ್ ರಾಕೆಟ್ ಒಂದರ ಉಡಾವಣೆಯೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. ಸೌಂಡಿಂಗ್ ನೋಡಿ, ಈ ರೀತಿ ಕಾಮೆಂಟ್ರಿ ಶಾರ್ಪ್ ಆಗಿರ್ಬೇಕು. ಕೇಳಿಸ್ತಾನೆ ಅಲ್ವಾ ನಿಮ್ಗೆ ನಾನೇನು ಹೇಳಿದ್ದೀನಿ ಅಂತ ಅರ್ಥ ಆಯ್ತಲ್ವಾ? ಆ ರೀತಿ ಯಾವ ಪೇಜಲ್ಲಿ ಓದ್ತೀವಿ, ಧ್ವನಿ ಎಷ್ಟು ಮೊನಚಾಗಿರುತ್ತೆ, ಜೊತೆಗೆ ಧ್ವನಿನೇ ಇಲ್ದಿರ್ಬೋದು. ಕೆಲವು ಸಲ ಬರೀ ನೋಡಿ ಆ ರಾಕೆಟ್ ತೋರಿಸಿದಾಗ ಮ್ಯೂಸಿಕ್ ಇರುತ್ತೆ. ರೂಪಿಸಲಾಗಿದೆ. ಇದರೊಂದಿಗೆ ನಮ್ಮಲ್ಲೇ ನಿರ್ಮಾಣವಾದ ಅತ್ಯಂತ ದಕ್ಷ ಕ್ರಯೋಜನಿಕ್ ರಾಕೆಟ್ ಹಂತವನ್ನು GSLVಯಲ್ಲಿ ಪರೀಕ್ಷಿಸುವ ಸವಾಲನ್ನು ಇಸ್ರೋ ಸ್ವೀಕರಿಸಿ ಶ್ರಮಿಸುತ್ತದೆ. ನಮಸ್ಕಾರ, ನನ್ನ ಹೆಸರು ಸುಶೀಲಮ್ಮ. ಸಹ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನಿಮಿಂಚೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಆನ್ಲೈನ್ ತರಬೇತಿಯಲ್ಲಿ ದೀಕ್ಷಾ ಪೋರ್ಟಲ್ ಮೂಲಕ ನಿಷ್ಠಾ 1.0 ಮಾಡ್ಯೂಲ್ 4 ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಜೆಂಡರ್ ಸಮನ್ವಯತೆ ಕೋರ್ಸನ್ನು ವೀಕ್ಷಿಸಿದ್ದೇನೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ರೂಢಿಗತ ಜೆಂಡರ್ ಹಾಗೂ ಜೆಂಡರ್ ಪಕ್ಷಪಾತ ಮಾದರಿಗಳನ್ನು ಗುರುತಿಸುವುದು, ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವುದು ಹಾಗೂ ಪ್ರಶ್ನಿಸುವುದು, ಶಿಕ್ಷಣದ ವಿವಿಧ ವಿಷಯಗಳನ್ನು ಕಲಿಸುವಾಗ ಜೆಂಡರ್ ಸಂವೇದನಾ ಶಿಕ್ಷಣಶಾಸ್ತ್ರದ ಪ್ರಕ್ರಿಯೆಗಳನ್ನು ಅಭಿವ್ಯಕ್ತಿಪಡಿಸುವುದು, ಜೆಂಡರ್ ಸಂವೇದನಾಶೀಲ ತರಗತಿ ಪರಿಸರವನ್ನು ಉತ್ತೇಜಿಸುವ ಕಲಿಕಾ ಚಟುವಟಿಕೆಗಳನ್ನು ಬಳಸುವುದು ಮತ್ತು ಅಳವಡಿಸಿಕೊಳ್ಳುವುದು, ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಬಾಲಕಿಯರ ಸಬಲೀಕರಣದಲ್ಲಿ ಪಠ್ಯಕ್ರಮ ಮತ್ತು ವಸ್ತುಗಳ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವುದು, ವಿವಿಧ ಕ್ಷೇತ್ರಗಳಲ್ಲಿ ಮಹಿಳಾ ಸಾಧಿಕೆಯರನ್ನು ಗುರುತಿಸಿ ಮತ್ತು ಅವರ ಕೊಡುಗೆಗಳನ್ನು ಸೂಕ್ತ ವಿವರಣೆಗಳೊಂದಿಗೆ ಉದಾಹರಿಸುವುದು, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಪರಿಸರಾತ್ಮಕ ಪ್ರಕ್ರಿಯೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಕೊಡುಗೆಗಳನ್ನು ಗುರುತಿಸುವುದು. ಹಾಡು ಇದನ್ನು ರಚನೆ ಮಾಡಿ ಈಗ ಎಲ್ಲ ಶಿಕ್ಷಕರೊಂದಿಗೆ ನಾವು ಹಾಡ್ತಾ ಇದ್ದೀವಿ. ಸರ್ಕಾರದ ಹೊಸ ಯೋಜನೆ, ಮೊದಲ ಬಾರಿ ಅಳವಡಿಸಿದ ಸಾಧನೆ, ಕಲಿಕಾ ಕೊರತೆಯ ನೀಗಿಸುವ ಸಂವರ್ಧನೆ, ಅನುಪಾಲಿಸುವ ಜವಾಬ್ದಾರಿ ನಮ್ಮದಮ್ಮ. ಒಂದು, ಎರಡು, ಮೂರನೇ ತರಗತಿಗೆ ವಿದ್ಯಾ ಪ್ರವೇಶ ಯೋಜನೆಯನ್ನು ಅನುಪಾಲಿಸಲು ಮುಂದಾಗಬೇಕು. ಹೊಸ ಪರಿಕಲ್ಪನೆ ಇದು, ಹೊಸದಾದ ಆಶಯವಿದು. ಸಂರಕ್ಷಣಾ ಇದುವೇ ನಮ್ಮಯ ಧೋರಣ, ಇದುವೇ ನಮ್ಮಯ ಧೋರಣ. ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. Sir, I am Sushila from Karnataka. And nowadays, which part of Karnataka? Bangalore, near Chikballapur. Purpose is like you take human rights, gender equality, non-violence, global citizenship, and also environment protection. So, what is the effective solution for your side, sir, for this problem? Yeah, which class are you teaching? Sir, 6th.
This 6, is 7. yeah. This is middle school. Yes, yes. Yeah. So of course up to class 10 and then up to plus 2 in the school environment. Not even doubting you, definitely. But we have that inherent guilt. What I'm trying to say, we have the inherent guilt that, oh, I'm not fulfilling my duty as a mother, or I'm not being able to do well like my other colleagues. That guilt, that I'm talking about. Okay, though I teach feminism, gender doesn't mean. ಪ್ರತಿ ರಾಜ್ಯದ ಹಾಡುಗಳನ್ನು ಇಲ್ಲಿ ನಮಗೆ ಕಲಿಸ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಹಾಡನ್ನು ಅಂದರೆ ಕನ್ನಡ ದೇಶಭಕ್ತಿ ಗೀತೆಯನ್ನು ಸಹ ನಮಗೆ ಎಲ್ಲ ಶಿಬಿರಾರ್ಥಿಗಳಿಗೂ ಕಲಿಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ, ಅಭಿಮಾನ ಮೂಡಿ ಬರ್ತಾ ಇದೆ. ನಮ್ಮದು शंखध्वनि वीणा डम्बर मृदंग महुनि तालध्वज ते वाक्य सुख से सहित प्रबंध ಡೆಲ್ಲಿನಲ್ಲಿರ್ತಕ್ಕಂತಹ ಗ್ರಂಥಾಲಯ ಇಲ್ಲಿ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಷ್ಟ್ರ ಭಾಷೆಯಲ್ಲಿ ಬಂದಿರತಕ್ಕಂತಹ ಪುಸ್ತಕಗಳು ಇದ್ದಾವೆ. ಹೆಚ್ಚಾಗಿ ಕೆಲವು ಭಾಷೆಗಳಿದ್ದಾವೆ, ಬೇರೆ ಹಿಂದಿ ಮತ್ತು ಒಡಿಸ್ಸಾ, ಉರ್ದು, ಈ ಥರ ಮರಾಠಿ, ಕೆಲವು ಭಾಷೆಗಳಲ್ಲಿ ಇದೆಲ್ಲ ಪುಸ್ತಕಗಳಿದ್ದಾವೆ. ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಲೆ, ಸಂಸ್ಕೃತಿ ಬಿಂಬಿಸುವಂತಹ ಪುಸ್ತಕಗಳು, ಮಹಾನ್ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ಇದ್ದಾವೆ. ಮತ್ತು ಕನ್ನಡ ಪುಸ್ತಕಗಳು ಇಲ್ಲಿಲ್ಲ. ನಾವು ಕನ್ನಡ ಪುಸ್ತಕಗಳು ಇಲ್ಲಿ ಬರೋಂತಹ ಟ್ರೈನೀಸ್ ಓದ್ಕೊಳ್ಳಿ, ಮತ್ತು ಇಲ್ಲಿ ಸಹ ನಮ್ಮ ಕನ್ನಡ ಭಾಷೆ ಪುಸ್ತಕ ಇರಬೇಕು ಅಂದ್ಬಿಟ್ಟು ಇವತ್ತು ಒಂದು ಲೆಟರ್ ಟ್ರೈನೀಸ್ ನಮ್ಮ ಡೈರೆಕ್ಟರ್ಗೆ ಕೊಟ್ಟಿದ್ದೀವಿ. ये फादर जो है ये ऐसे क्यों बिहेव कर रहा है? आई वुड लाइक टू आस्क क्वेश्चन टू फादर या मदर वॉट एवर. तो ये जो अलग अलग कैरेक्टर हैं, 3 ये बच्चे जिसमें से एक लड़का था और 2 लड़कियां थी और ये मम्मी पापा, किससे आपको सवाल करना है इस सिचुएशन से रिलेटेड? और ये लोग जो ये हैं, अपराजिता बनकर नहीं जवाब देगी, सुशीला बनकर नहीं जवाब देगी, वॉट एवर. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ. of Karnataka in my own taluk was awarded Padma Shri. I respected them really. I teach national patriotic songs, folk dance using this. Now, one small performance of using dub.